ಕೃತಾರ್ಥ ಸೂರ್ಯದೇವನನ್ನು ವಂದಿಸಿ ತಲೆ ಎತ್ತಿದಾಗ ಕರಾಳ ಧೂಮಕೇತು ಒಂದು ಧರಣೆಗೊಳಿತು. ಇವುಗಳ ಅರ್ಥವೇನು? ಇವುಗಳು ನನ್ನ ಕುಮಾರನಿಗೆ ಯಾವ ವಿಪತ್ತನ್ನು ತಂದು ಹುಟ್ಟುವವೋ ಕಾರಣನಲ್ಲ. ಏನಿದಾತ ಇನ್ನು ಈ ಗಾಂಧಾರ್ಯರ ಆಟದಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ? ಕುಮಾರ, ನಾನು ನಿನ್ನ ಸಲುವಾಗಿ ಕಾತುರಳಾದ್ರೆ ಪರಮಾತ್ಮ ನಮ್ಮ ಕುಮಾರನಿಗೆ ಯಾವ ವಿಪತ್ತು ಸಂಭವಿಸದಿರಲಿ. ಜನನಿ, ನಾನು ಈ ದಿನ ಯುದ್ಧಕ್ಕೆ ಹೊರಡುವನು, ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂಥ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರು ಯಾರು? ಜನನಿ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಹಾಗೆ ಕೇಳುವುದಿಲ್ಲ. ಏಕೆ ತಾಯಿ, ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತೆ. ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನದ ಪರಮಾವಧಿ ಎಂದು ಭಾವಿಸಿದೆನು. ಆ ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಿಲ್ ನೀಟ್ಟು ಪುನಃ ಘೋರ ಯುದ್ಧವನ್ನು ಪ್ರಾರಂಭಿಸಿದೆಂದು ಮಾತ್ರ ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿನಾಶ. ಕುಮಾರ, ನಿನ್ನ ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಪುನಃ ಘೋರ ಯುದ್ಧವನ್ನು ಪ್ರಾರಂಭಿಸಬೇಡ ಕುಮಾರ, ಪ್ರಾರಂಭಿಸಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಬೇಸತ್ತಿರುವ ಜನನಿ, 100 ಜನ ವೀರಪುತ್ರರನ್ನು ಎತ್ತ ವೀರಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಈ ತರ ಕಾತರಳಾಗಿರುವೆಯಾ?
ನಾನು ಅದಕ್ಕಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಸಿ ಯುದ್ಧಕ್ಕೆ ಹುರುಜ್ಞೆ ಕೊಡು ಜನನಿ. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಸುಖವಾಗಿ ಬಾಳು. ಪಾಂಡವರು 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 ಮಾಡಿದ್ದೆಲ್ಲವೂ ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶಲಾಧಿಕ ಬೇಕಾದವಿರಲಿ. ಕುಮಾರ, ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಸಾಮಾನ್ಯ ಕ್ಷತ್ರಿಯ ಧರ್ಮ ಅಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ, ನನ್ನ ಅಂತಃಪುರದ ಓರ್ವ ದೋಸಿಗಾಗಲಿ ಅಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆ ಆ ಜನನಿ? ಏನು ಮಾಡುತ್ತಿದ್ದೆ? ಬಾಣಬಂಧವನ್ನು ಕೆತ್ತಲು, ರಣಕಂಕಣವನ್ನು ತೊಟ್ಟಿ ನಿಂತು ಆ ಅಭಿಮಾನಕ್ಕೆ ಪ್ರತಿ ರೋದನವನ್ನೇ ಮಾಡುತ್ತಿದ್ದೆ. ಆದರೆ ಆದರೆ ಆ ಧರ್ಮನಾದ ಪಾಂಡವರು ಮಾಡಿದ್ದನು ಜನನಿ. ನಿಸ್ಸಾಯಕ ಏಡಿಯು ಒಪ್ಪದಂತಹ ತಗಷ್ಟ ಸ್ವಭಾವ. ಅದಕ್ಕೋಸ್ಕರನೇ ಅಮ್ಮ ಆ ಪಾಂಡವರೆಂದರೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಾಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯಶ್ರುತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ಸದಾ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಹರಸಿ ಯುದ್ಧಕ್ಕೆ ಹುರುಜ್ಞೆಯನ್ನು ಕೊಡು ಜನನಿ. ಆ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಾದರೆ ಅದನ್ನು ನೀನು ಹೊಂದಲಾರೆ ಕುಮಾರ. ಅಮ್ಮ, ನನ್ನ ಕಂಠದಿಂದ ಆಶೀರ್ವಾದ ಬೀಳುವವನ್ನ ಇಲ್ಲಿಂದ ಮರೆಯಾಗು ಮಗನೇ, ಮರೆಯಾಗು. ಜನನಿ, ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ್ದೇನೆಂಬ ಅವಕೀರ್ತಿಗೆ ಗುರಿಯಾದರೂ ಚಿಂತೆ ಇಲ್ಲ. ಆ ನನ್ನ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳಲ್ಲ, ನಿನ್ನ ಭೃತ್ಯವರು. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕಣ್ಣೀರ ಕೋಡಿಯಾಗಿ ಹರಿಯುವುದು. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿಡಿದು ನಿಲ್ಲುವರು. ಹಸ್ತಿನಾವತಿಯ ರಾಜ್ಯ ಸಿಂಹಾಸನವು ರಕ್ತದ ಮಣ್ಣಿನಲ್ಲಿ ಮುಳುಗಬೇಕಾಗುವುದು. ಅಯ್ಯೋ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನೇ ಕ್ಷಣದಿಂದ ಮಾನವನಲ್ಲ. ಜನನಿ, ಮಾನವನಲ್ಲ, ಮಾನವ ರೂಪದ ಮಹಾದುರ್ದಾನವ, ಮಹಾದುರ್ದಾನವ. ಪರಮಾತ್ಮ, ನನ್ನ 100 ಜನ ಮಕ್ಕಳಲ್ಲಿ ದುರ್ಯೋಧನನ್ನು ಅತಿ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿದೆ. ಆಗಲಿ ಅವನೆಂತವನೇ ಆಗಲಿ, ಅವನನ್ನು ಆಶೀರ್ವಾದಿಸಿ ಕಳುಹಿಸಬೇಕಾಗಿರುವುದು ವೀರ ಮಾತೆಯಾದ ನನ್ನ ಕರ್ತವ್ಯ. ಕುಮಾರ, ಜನನಿ, ಕುಳಿತುಕೋ, ಆಶೀರ್ವಾದಿಸುವೆ. ಕುಮಾರ, ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ಯುದ್ಧ ರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶಾಲಿಯಾಗಿ ಹಿಂದೆ ಬಾ. ಕುಮಾರ, ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ಯುದ್ಧ ರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶಾಲಿಯಾಗಿ ಹಿಂದಿರುಗಿ ಬಾ. ಯತೋ ಧರ್ಮೋಸ್ತತೋ ಜಯ, ಯತೋ ಧರ್ಮೋಸ್ತತೋ ಜಯ.
ಅಧಿಕಾರವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮ ತಥೋ ಜಯಃ. ಯಥೋ ಧರ್ಮ ತಥೋ ಜಯಃ. ಯಥೋ ಧರ್ಮ ತಥೋ ಜಯಃ. ಹೌದು ತಾಯಿ, ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ರಣಕಂಕಣವನ್ನು ತೊಟ್ಟಿ ನಿಂತಿರುವ ಈ ಛಲದಂಕಮಲ್ಲ ಕೌರವೇಂದ್ರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ, ಮೊಳಗಲಿ ರಣಬೇರೆಗಳು. ದಶ ದಿಕ್ಕುಗಳು ಕಿವುಡಾಗುವಂತೆ ಜಯಕರಿಸಲಿ ರಣಕಾಳೆಗಳು. ಆರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ಆ ಪಾಂಡವರ ಅಮಂಗಳಕ್ಕೆ ನಾಂದಿ.